ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲಾ ವೇದಿಕೆಯಲ್ಲಿರುವ ಎಲ್ಲಾ ಗಣ್ಯರಿಗೂ ಹಾಗೂ ಮುಂಬ ಕುಂತಂತ ಎಲ್ಲ ನನ್ನ ಆತ್ಮೀಯ ಬಂಧುವಿಗೆ ಧನ್ಯವಾದಗಳನ್ನು ಹೇಳ್ತಾ ಜೈ ಜವಾನ್ ಜೈ ಜವಾನ್ ಬೋಲೋ ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ ವಂದೇ ವಂದೇ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್. ನಮ್ಮ ಮಹಾದೇವಮ್ಮ ಹೂಲ್ಗೋಳವರು ಅನೇಕ ಹೋರಾಟ ಮಾಡಿದ್ದಾರೆ. ಒಂದು ಮಹಿಳಾ ಆಗಿ ಬೆಂಗಳೂರು ಲೆವೆಲ್ ವರೆಗೆ ಹೋಗ್ಬಿಟ್ಟು ಚಲುವರಾಯ ಸ್ವಾಮಿ ಅವರು ಕಾರು ರಸ್ತಾರೋಟ ಮಾಡಿದ್ದಾರೆ. ಗದಗ ಜಿಲ್ಲೆಯಲ್ಲಿ 6,27,58,00,000 6,58,58,00,000 ಮೇಡಮ್ ಚಿಕ್ಕಮಗಳೂರು ಮೇಡಮ್ ಅವರು ಬಂದಿದ್ರು. ಸುಮಾರು 1-2 ವರ್ಷದಿಂದ ನಮ್ಗೆ ಪರಿಚಯ. ಸುಮಾರು ಹೋರಾಟಗಳು ಮಾಡಿದ್ದಾರೆ. ನೋಡಿ ಇವತ್ತಿನ ದಿನ ಮಹಿಳೆಯರೆಲ್ಲ ಎಷ್ಟು ಬಲ ಆಗಿದ್ದಾರೆ ಅಂತಂದ್ರೆ ಸರ್ಕಾರ ಕಲ್ಯಾಣಿಸ್ಬಿಟ್ಟಿದ್ದಾರೆ. 6,50,00,000 ಬಿಡುಗಡೆ ಆಗಿದೆ. ಸುಮಾರು ರೈತರಿಗೆ ಅವರು ಒಂದು ಮಾಡಿದಂತ ಕೆಲಸಕ್ಕೆ ಅವರು ಇಲ್ಲ ಅಂದ್ರೆ ಅವರು ವಿಷ ಕುಡಿತಿದ್ದ ಕೂತಿದ್ದಾರೆ. ಗದಗ ಜಿಲ್ಲೆಯಲ್ಲಿ ವಿಧಾನಸೌಧದ ಮುಂದಗಡೆ ವಿಷ ಕೂಡ ಸೇವನೆ ಮಾಡಿದ್ದಾರೆ ಮಹಿಳೆಯರು. ಹಿರಿಯರಿಗೆ ಅದು ಮತ್ತೆ ಪ್ಲಾಸ್ಟಿಕ್ ಸರ್ಜರಿ ಆಪರೇಷನ್ ಎಲ್ಲ ನಮ್ಮ ರೈತ ಸಂಘದಿಂದ ಉಚಿತವಾಗಿ ಮಾಡಿಕೊಡ್ತೇವೆ. ಇವತ್ತು ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಇವತ್ತು ನೂತನ ಪದಾಧಿಕಾರಿಗಳು ಇವತ್ತಿನ ನೇಮಕ ಆಗ್ತಾ ಇದ್ದಾರೆ. ಅವರಿಗೆ ಒಂದು ಚಿಕ್ಕ ಸಂದೇಶವನ್ನು ಕೊಡ್ಬೇಕಂತ ಇದ್ದೀನಿ. ಇವತ್ತು ನೀವೇನು ಈ ಶಲ್ಯವನ್ನು ಧರಿಸಿದ ಮೇಲೆ ಮಿಸ್ಯೂಸ್ ಮಾಡದಂತೆ ತಮ್ಮ ಸ್ಥಾನಗಳನ್ನು ಒಂದು ಉನ್ನತ ಲೆವೆಲ್ ಅಲ್ಲಿ ತಗೊಂಡೋಗ್ಬೇಕಂತ ನಾನು ಈ ವೇದಿಕೆ ಮುಖಾಂತರ ಹೇಳಲು ಇಷ್ಟಪಡ್ತೇನೆ. ಕೆಲವು ಏನಾದರೂ ನನ್ನ ಕಡೆಯಿಂದ ಕ್ಷಮೆ ಇದ್ರೆ ಕ್ಷಮಿಸಬೇಕು ತಮ್ಮಲ್ಲಿ ಕೇಳ್ಕೊಳ್ತೇನೆ. ಜೈ ಹಿಂದ್ ಜೈ ಭಾರತ್. ರೈತರ ಪರವಾಗಿ ರೈತರ ಸಮಸ್ಯೆಗಳ ಕುರಿತು ರೈತರು ಯಾವ ರೀತಿ ಮುಂದಿನ ಹೋರಾಟ ಮತ್ತೆ ಪರಿಹಾರ ಯಾವ ರೀತಿ ಪಡ್ಕೋಬಹುದು ಅನ್ನೋದಕ್ಕೆ ಒಂದು ಹಾಗೂ ಈ ಸಂಘಟನೆ ಮೂಲಕ ಈಗ ಪದಾರ್ಥಗಳು ಹೇಳಿದ್ದಾರ ನೇಸಿನತ್ತ ಎಸಗುವ ಏಸು ಪ್ರತಿಕ್ರಿಯೆಗಳು ಬಂದರು ಸ್ವಚ್ಛಂದ ಮನಸ್ಸಿನಿಂದ ಮಾತನಾಡುವಂತ ಈ ಭಾಗದ ಪ್ರತಿಷ್ಠಿತ ಮಟ್ಟದ ದಯಾನಂದ್ ಪಾಟೀಲ್ ಅವರಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ ಅಂತ ಈ ಮೂಲಕ ಹೇಳ್ತಾ ನಾನು ಮುಂಬರುವ ದಿನಗಳಲ್ಲಿ ಸಾಕಷ್ಟು ಕೂಡ ನಾನು ನಿಮ್ಮ ಪರವಾಗಿ ಇರ್ತೀನಿ ಅಂತ ಹೇಳ್ತಾ ನನ್ನ ಅವಕಾಶ ಹಾಗೂ ಅಖಿಲ ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನಾ ರೈತ ಸಂಘ ಹಾಗೂ ಅಖಿಲ ಕರ್ನಾಟಕ ಮಹಿಳಾ ರೈತ ಸಂಘಕ್ಕೆ ಸೇರ್ಪಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಈ ಭಾಗದ ಈ ತಾಲೂಕಿನ ಈ ಜಿಲ್ಲೆಯ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದಂತಹ ಶ್ರೀಯುತ ದಯಾನಂದ್ ಪಾಟೀಲ್ ಅಣ್ಣನವರಿಗೂ ಎಲ್ಲರೂ ನಾವು ಧನ್ಯವಾದಗಳನ್ನು ಹೇಳ್ಬೇಕಾಗ್ತದೆ. ಯಾಕಂದ್ರೆ ಹೋರಾಟದ ಕಿಚ್ಚೆ ಹೆಂಗಿರ್ತೈತೆ ಅನ್ನುವಂಥದ್ದು ಅವರಿಂದ ನಾವೆಲ್ಲರೂ ಕೆಲವೊಂದಿಷ್ಟು ತಿಳ್ಕೋಬೇಕಾಗ್ತದೆ. ಬಹಳಷ್ಟು ದಿನದಿಂದ ಹೋರಾಟವನ್ನು ಮಾಡ್ಲಿಕ್ಕಂತಾರೆ. ಈ ಹೋರಾಟದ ಅನುಭವಗಳೇನಿರ್ತಾವ ಇದರಲ್ಲಿ ಯಾವ ರೀತಿಯಾದಂತ ನಾವು ನ್ಯಾಯವನ್ನ ಪಡ್ಕೋಬೇಕನ್ನುವಂಥದ್ದು ಅವ್ರ ಮುಖಾಂತರ ನೀವು ನಾವೆಲ್ಲರೂ ಆದಷ್ಟು ತಿಳ್ಕೊಂಡಿದ್ದೇವೆ ಅಂತ ನಾನು ಅನ್ಕೋತೀನಿ. ಹಾಗಾಗಿ ನನ್ಗೆ ಜಾಸ್ತಿ ಗೊತ್ತಿಲ್ಲ. ಆದ್ರೂ ಕೂಡ ಇವತ್ತು ನಾನು ಒಬ್ಬ ರೈತ ಆಗಿ ಬೆಳಿಬೇಕು ಅಂತ ಹೇಳ್ಬಿಟ್ಟು ಆ ಬೆಂಗಳೂರನ್ನ ತೊರೆದು ಇವತ್ತು ಅರಸೀಕೆರೆಗೆ ಕಾಲಿಟ್ಟು ನಾನು ರೈತರು ಒಬ್ಬ ರೈತರ ಮಗನಾಗಿ ಬೆಳಿಬೇಕು ಅಂತ ಇವತ್ತು ಬಂದಿದ್ದೀನಿ. ಅದಕ್ಕೆ ನಿಮ್ಗಳ ಆಶೀರ್ವಾದ ನಮ್ಗೆ ಬೇಕಾಗುತ್ತೆ. ಇವತ್ತು ರೈತರುಗಳು ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಆ ಸಮಸ್ಯೆಗಳ ವಿಷಯ ಏನಪ್ಪಾ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ರೈತ ಬಂದವರಿಗೆ ನಾವು ಕೇಳ್ಕೊಳ್ಳೋದೇನಂದ್ರೆ ರೈತ ಒಂದು ಜಾಗದಲ್ಲಿ ಎಡುತ್ತಾ ಇಲ್ಲ. ಪ್ರತಿ ಒಂದು ಹೆಜ್ಜೆಯಲ್ಲೂ ಪ್ರತಿ ಒಂದು ನಿಮಿಷಕ್ಕೂ ಎಡುತ್ತಾ ಇರೋದು ಯಾರು ಅಂದ್ರೆ ರೈತ ಬಾಂಧವರು ಮಾತ್ರ. ಉದ್ಯಮಿ ಆಗ್ಲಿ ರಾಜಕಾರಣಿ ಆಗ್ಲಿ ಅವ್ರು ಯಾರು ಇಲ್ಲ. ಅವ್ರ ರಾಜಕಾರಣಿಗೆ ಏನ್ ಆಸೆ, ಅವ್ರ ಮಗನ್ ಬೆಳೆಸ್ಬೇಕು ಅಂತ ಆಸೆ. ಉದ್ಯಮಿಗೆ ಏನ್ ಆಸೆ, ಅವ್ರ ಫ್ಯಾಮಿಲಿ ಬೆಳೆಸ್ಬೇಕು ಅಂತ ಆಸೆ. ಆದ್ರೆ ನಮ್ಮ ರೈತ ಬಾಂಧವರ ಪರಿಸ್ಥಿತಿ ಏನಾಗಿದೆ ಅಂದ್ರೆ ನಮ್ಮ ಅಪ್ಪನೂ ಹೊಲ ಉಳ್ತಾ ಇದ್ದ, ನೀನು ಉಳಪ್ಪ ಇಲ್ಲ ಜಮೀನು ಹೋಗುತ್ತೆ, ಈ ಪರಿಸ್ಥಿತಿ. ಆದ್ರೆ ಇವತ್ತು ನಾವು ಖುಷಿ ಪಡ್ಬೇಕು. ಯಾಕೆಂದ್ರೆ ನಮ್ಮ ಅಪ್ಪನ ಅಲ್ಪ ಸ್ವಲ್ಪ ಜಮೀನು ಉಳಿಸಿರೋದು ಇವತ್ತು ನಮ್ಗೆ ಒಳ್ಳೇದಕ್ಕೆ ಅಂತವ. ವಿದ್ಯಾಭ್ಯಾಸ ಕಮ್ಮಿ ಇದ್ದರೂ ಸುಧಾ ಆದ್ರೆ ನಮ್ಮ ಅಪ್ಪದಿರು ಆ ಟೈಮಲ್ಲಿ ಕಷ್ಟನೋ ಸುಖನೋ ಕೂಲಿನೋ ಕಂಬಳನೋ ಮಾಡಿ ಆದಷ್ಟು ಸ್ವಲ್ಪ ಜಮೀನನ್ನ ಉಳಿಸ್ಕೊಂಡಿದ್ದಾರೆ.
ಆ ಜಮೀನ ದಯವಿಟ್ಟು ನಮ್ಮ ರೈತ ಬಾಂಧವರು ಇತ್ತೀಚೆಗೆ ಲೆವೆಟ್ ಅನ್ನೋ ಒಂದು ಅಕ್ರಮ ಚಟುವಟಿಕೆ ಜಾಸ್ತಿ ಇತ್ತೀಚಿನ ದಿನಗಳಲ್ಲಿ ರೈತರ ಬಾಯಿಗೆ ಮಣ್ಣು ಅಂತ ಕೆಲಸ ಮಾಡ್ತಾ ಇರೋದು ಯಾವುದು ಅಂದ್ರೆ ಅದೇ ದಂಧೆ ಸ್ಟಾರ್ಟ್ ಆಗಿದೆ. ಅದಕ್ಕೆ ಆದಷ್ಟು ಬೇಗ ರಿಯಲ್ ಎಸ್ಟೇಟ್ ಆದಷ್ಟು ನೀವು ನಮ್ಮ ರೈತ ಬಾಂಧವರು ಎಚ್ಚೆತ್ಕೋಬೇಕು. ನೋಡ್ರಿ, ಇವತ್ತು ನಾವು ಸಣ್ಣವ್ರು ಇರ್ಬೇಕಾದ್ರೆ ಜಮೀನು 15ರಿಂದ 20,000 ರೂಪಾಯಿ ಎಕರೆ ಸಿಗ್ತಾ ಇತ್ತು. ಇವತ್ತು 50ರಿಂದ 60 ಲಕ್ಷ ರೂಪಾಯಿ ಆಗಿದೆ 1 ಎಕರೆ ಜಮೀನು. ಆದ್ರೆ ಅದನ್ನೇ ಕಾಪಾಡ್ಕೊಂಡು ನಿಮ್ಮ ಮಕ್ಕಳು ಕೊಟ್ರೆ ಅದು ಕೋಟ್ಯಾಂತರ ರೂಪಾಯಿ ಬೆಳೆ ಬಾಳಂತದ್ದು. ಇವತ್ತು ಭೂಮಿ ಏನ್ ಬೆಳೀತಾ ಇಲ್ಲ ಸ್ವಾಮಿ, ಜನ ಮಾತ್ರ ಬೆಳೀತಾ ಇರೋದು, ಜನಸಂಖ್ಯೆ ಬೆಳೀತಾ ಇದೆ, ಗ್ರಾಮಗಳು ಜಾಸ್ತಿ ಆಯ್ತಾ ಇದೆ. ಆದ್ರೆ ಅದ್ರ ಪ್ರಕಾರ ನಾವೇನ್ ಮಾಡ್ಬೇಕು, ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಉಳಿಸಂತ ಕೆಲಸ ನಾವು ಮಾಡ್ಬೇಕು ಅನ್ಬಿಟ್ಟು ನಾವು ರೈತ ಸಂಘಟನೆಯಿಂದ ಕೇಳ್ಕೊತಾ ಇದೀವಿ. ಸರ್, ನಿನ್ನೆ ಒಂದು ಪ್ರಕರಣ ಆಯ್ತು. ನಾವು ಹಾಸನ ಇದರಲ್ಲಿ ಕೇರ್ನಗರ, ಮೈಸೂರು ಜಿಲ್ಲೆ ಕೇರ್ನಗರ ತಾಲೂಕಲ್ಲಿ ನಿನ್ನೆ ಒಂದು ಪ್ರತಿಭಟನೆ ಮಾಡಿದೀವಿ. ಪ್ರತಿಭಟನೆ ಯಾವ್ದಕ್ಕೆ ಅಂದ್ರೆ ಸರ್ ಒಂದು ನಿಮಿಷ. ಪ್ರತಿ ಒಂದು ಲಂಚ 100% ಲಂಚ ಎಲ್ಲೂ ಸಿಗ್ತಾ ಇಲ್ಲ. ನಮ್ಮ ರೈತರ ಮನೆ ಬಾಗಿಲಿಗೆ ಏನು ತಲುಪ್ತಾ ಇಲ್ಲ. ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ರೈತರಿಗೆ ಒಗ್ಗೂಡಿಸಿ, ಕರ್ನಾಟಕವನ್ನು ಒಗ್ಗೂಡಿಸಿ, ಇವೆಲ್ಲ ನಮ್ಮ ನಾಯಕತ್ವದ ಶಕ್ತಿ. ಪ್ರತಿಯೊಬ್ಬರಿಗೆಂದು ನಂಬಿಕೆಯನ್ನು ನಂಬಿಸಬೇಕು. ರೈತರ ಹಕ್ಕು, ರೈತರು ಹುತಾತ್ಮ, ಗೌರವಿಸುವುದು ಪಾಲನೆ ಕೊಡಿ ದಯವಿಟ್ಟು. ಮಕ್ಕಳ ಹಸು ಆಗಿರ್ಬೇಕು ಎಲ್ಲರಿಗೂ. ನೂತನವಾಗಿ ಆಯ್ಕೆಯಾದಂತಹ ಜಿಲ್ಲಾಧ್ಯಕ್ಷಗಳಿಗೆ ನೂತನವಾಗಿ ಮಹಿಳಾ ಘಟಕ ಸೇರ್ಪಡೆಯಾದಂತಹ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳು. ಅಖಿಲ ಕರ್ನಾಟಕ ಮಹಿಳಾ ರೈತ ಸಂಘಕ್ಕೆ, ಅಖಿಲ ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನೆ ರೈತ ಸಂಘಕ್ಕೆ, ಅಖಿಲ ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನೆ ರೈತ ಸಂಘಕ್ಕೆ. ನಮ್ಮ ರಾಜ್ಯಾಧ್ಯಕ್ಷರಾದಂತಹ ನೂತನವಾಗಿ ಆಯ್ಕೆಯಾದಂತಹ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತೇವೆ. ರಾಜ್ಯ ಸಂಚಾರವನ್ನು ಮಾಡಿಬಿಟ್ಟು ಸಂಘದ ಸಿದ್ಧಾಂತದ ರೂಪವಾಗಿ ತಾವು ಅದನ್ನು ನಿರ್ವಹಿಸಬೇಕಂತ ತಮ್ಮಲ್ಲಿ ರಾಜ್ಯ ಕಮಿಟಿಯಿಂದ ತಾವೆಲ್ಲರೂ ಕೂಡ ವಿನಂತಿಸಿಕೊಳ್ಳುತ್ತೇವೆ. ಜಂಗಲ್ ಸಾಹೇಬರು ಕೂಡ ಸನ್ಮಾನ ಮಾಡೋಣ. ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳು ತಿಳಿಸುತ್ತಾ ಹಾಗೂ ಜಿಲ್ಲಾ ತಾಲೂಕು ಮಟ್ಟದ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಿಸುತ್ತಾ ಈ ಕಾರ್ಯಕ್ರಮ ಮುಕ್ತಾಯ ಮಾಡುವ ಸಮಯ